ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ ನಿಮಗೆ ಸ್ತೋತ್ರ, ಪವಿತ್ರಾತ್ಮರೇ ನಿಮಗೆ ಸ್ತೋತ್ರಪ್ಪ. ಈ ರಾತ್ರಿ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯದೊಂದಿಗೆ ಸ್ವಾಮಿ ನೀವು ಮಾತನಾಡ್ರಿ ಅಪ್ಪ ದೇವರೇ. ನಾವು ಕೇಳುತ್ತೇವೆ ಅಪ್ಪ ದೇವರೇ, ಪ್ರತಿ ದಿವಸವೂ ಕರ್ತನೆ ಕೇಳಿಕೊಂಡು ಮಾತ್ರವಲ್ಲದೆ ದೇವರೇ, ಅದ್ರ ಪ್ರಕಾರನೇ ಕರ್ತನೆ ನಾವು ಜೀವಿಸಲಿಕ್ಕೆ ನಿಮ್ಮ ಕೃಪೆ ಸಹಾಯ ಎಲ್ಲವನ್ನೂ ಬೇಕಾಗಿದೆ. ಪರಲೋಕದಿಂದ ಸ್ವಾಮಿ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರೇ, ಮಹಿಮೆ ಅರಸನ್ನು ನೀವು ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಯೆಶಾಯನ ಬರೆದ ಪತ್ರಿಕೆ 30ನೇ ಅಧ್ಯಾಯ, ಅದರಲ್ಲಿ 18ನೇ ವಚನವನ್ನ ತೆಗೆದುಕೊಳ್ಳೋಣ. ಆಮೆನ್. ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ಹಾಲೆಲೂಯಾ. ದೇವರು ನಮಗೆ ಕೃಪೆ ತೋರಿಸಬೇಕೆಂದು ದೇವರು ಕಾಯ್ತಾ ಇದ್ದಾರೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ಹಾಲೆಲೂಯಾ. ಈ ಯೆಶಾಯನ ಗ್ರಂಥದಲ್ಲಿ ನಾವು ನೋಡುವಾಗ ಯಾರ್ಯಾರು ಮನ ತಿರುಗಿ ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೋ ಅವರಿಗೆಲ್ಲರಿಗೂ ದೇವರು ಏನಂತ ಹೇಳ್ತಾ ಇದ್ದಾರೆ? ಕೃಪೆ ತೋರಿಸಬೇಕೆಂದು ನಾನು ನಿಮಗೆ ಕಾದಿರುವೆನು, ಕಾಯ್ತಾ ಇದ್ದೇನೆ. ಪ್ರಿಯನಾದ ಸಹೋದರ ಸಹೋದರಿ, ಪ್ರತಿ ದಿವಸ ನಿಮ್ಮನ್ನ ಕರೆದಾತನು ನಂಬಿಗಸ್ತನಾಗಿದ್ದಾರೆ. ಮನುಷ್ಯನು ಒಂದು ವೇಳೆ ಮರೆತು ಬಿಟ್ಟ, ಆದರೆ ದೇವರಿಗಾಗಿ ಕಾಯ್ತಿರುವಂತ ಪ್ರತಿ ಒಂದು ಕುಟುಂಬಗಳಿಗೆ ದೇವರು ತಾನೇ ಇಲ್ಲಿ ಹೇಳ್ತಾ ಇದ್ದಾರೆ, ನಿಮಗೆ ನಾನು ಕೃಪೆ ತೋರಿಸಬೇಕೆಂದು ನಿಮ್ಮನ್ನ ಕಾಯ್ತಾ ಇದ್ದಾನೆ. ಹಾಲೆಲೂಯಾ. ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಕೃಪೆ ತೋರಿಸ್ತೇನೆ. ನಿಮ್ಮನ್ನ ಕೈ ಬಿಡುವುದಿಲ್ಲ, ನಿಮ್ಮನ್ನ ತೊರೆಯುವುದಿಲ್ಲ. ಜಗತ್ತುತ್ಪತ್ತಿಕ್ಕಿಂತ ಮುಂಚೆ ನಿಮ್ಮನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದೀನಲ್ಲ, ಅದಕ್ಕಾಗಿ ನಾನು ನಿಮಗೆ ಕೃಪೆ ತೋರಿಸ್ತಾ ಇದ್ದೇನೆ. ಹಾಲೆಲೂಯಾ. ಹಾಗಾಗಿ ನಾವು ಆ ಕೃಪೆ ಒಳಗೆ ಹೋಗಬೇಕಾಗಿದೆ. ಹೋಗಬೇಕು ಅಂದ್ರೆ ನಾವು ಯಾವ ರೀತಿ ಹೋಗಬೇಕು ಎಂಬುದಾಗಿ ಅನೇಕ ಜನರು ಈಗ ನಾವು ನೋಡುವಾಗ, ಈ ವಾಕ್ಯವನ್ನು ನೋಡುವಾಗ, ಧ್ಯಾನಿಸುವಾಗ ನಾವು ತಿಳ್ಕೊಳ್ತೇವೆ, ಕೃಪೆ ಒಳಗೆ ಹೋಗ್ಬೇಕು. ಆದರೆ ಕೃಪೆ ಒಳಗೆ ಹೋಗಬೇಕಾದ್ರೆ ನಾವು ಹೇಗೆ ಇಲ್ಲಿ ದೇವರ ಹತ್ರ ಜೀವಿಸಬೇಕು ಎಂಬುದಾಗಿ ನಾವು ಚೆನ್ನಾಗಿ ತಿಳ್ಕೋಬೇಕು, ಚೆನ್ನಾಗಿ ಕಲ್ತ್ಕೋಬೇಕು. ಪ್ರಿಯನಾದ ಸಹೋದರ ಸಹೋದರಿ, ಹಾಲೆಲೂಯಾ. ಇಲ್ಲಿ ದೇವರು ತಾನೇ ಕೃಪೆ ತೋರಿಸ್ತೇನೆ ಅಂತ ನಾವು ದೇವರು ಕರೆಯುವಾಗ ನಾವು ಆ ಕೃಪೆ ಒಳಗೆ ಹೋಗಬೇಕಾಗಿದ್ರೆ ನಾವು ದೇವರಲ್ಲಿ ನಂಬಿಗಸ್ತನಾಗಿ ಜೀವಿಸಬೇಕು. ಈ ಭೂಮಿ ಮೇಲೆ ದೇವರ ಹತ್ರನೂ ಜೀವಿಸಬೇಕು, ವಾಕ್ಯದಲ್ಲೂ ಜೀವಿಸಬೇಕು. ಈ ಭೂಮಿಯಲ್ಲಿ ಎಲ್ಲಾ ಜನಗಳ ಮಧ್ಯದಲ್ಲಿ ನಾವು ಮಾಧುರಿಯಾಗಿರಬೇಕು. ಹಾಲೆಲೂಯಾ. ಮಾತಿನಲ್ಲಿ, ನಡೆ, ನುಡಿ, ಪ್ರತಿಯೊಂದೊಂದು ಪ್ರೀತಿಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದಂತೆ ನಾವು ನಡಿಬೇಕಾಗಿದೆ. ಹಾಲೆಲೂಯಾ. ನಮಗೆ ನಷ್ಟವಾದರೂ ಪ್ರಮಾಣವನ್ನ ತಪ್ಪಬಾರದು. ಹಾಲೆಲೂಯಾ. ನಮಗೆ ಯಾರಾದ್ರೂ ನಷ್ಟ ಮಾಡಿದ್ರು ಅಂತಂದ್ರೆ ನಾವೇನ್ ಮಾಡ್ತೀವಿ? ಇನ್ನೊಬ್ಬರಿಗೆ ಕೊಡುವಂತದ್ರಲ್ಲಿ ನಾವು ತಪ್ಪಿಸ್ತೇವೆ. ಹಾಗಲ್ಲ, ನಮಗೆ ನಷ್ಟ ಆದ್ರೂ ಪರವಾಗಿಲ್ಲ, ನಾವು ಇನ್ನೊಬ್ಬರಿಗೆ ನಾವು ಕೊಡುವಂಥದ್ದು, ಸಲ್ಲಿಸುವಂಥದ್ದು ಸರಿಯಾದ ರೀತಿ ಇದು ದೇವರು ನಮಗೆ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ದೇವರ ವಾಕ್ಯವನ್ನು ನಾವು ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಜೀವಿಸುವಾಗ ದೇವರ ಕೃಪೆಗೆ ತೋರಿಸೋದ್ರಲ್ಲಿ ನಮಗೇನು ಕಡಿಮೆ ಇಲ್ಲದ ರೀತಿ ನಡೆಸುವಂತ ದೇವರಾಗಿದ್ದಾರೆ. ನಮಗೆ ಯಾವ ಮೇಲಿಗೂ ಕೊರತೆ ಇಲ್ಲದಂತೆ ದೇವರು ನಡೆಸುವಂತ ಪವಿತ್ರಾತ್ಮರಾಗಿದ್ದಾರೆ. ಹಾಲೆಲೂಯಾ. ಕೆಳಗೆ ಓದ್ಕೊಳ್ಳಮ್ಮ. ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತವಾಗಿ ಕಾಣಿಸಿಕೊಳ್ಳುವನು. ದೇವರು ಉನ್ನತವಾಗಿ ಕಾಣಿಸಿಕೊಳ್ಳುವನು. ಈ ರಕ್ತ ಮಾಂಸ ಕಣ್ಣಿಗೆ ಕಾಣುವುದಿಲ್ಲ. ಪ್ರಿಯನಾದ ಸಹೋದರ ಸಹೋದರಿಯರೇ, ಆತ್ಮಿಕ ಕಣ್ಣನ್ನು ತೆರೆದರೆ ಮಾತ್ರವೇ ದೇವರನ್ನ, ಅವರ ದರ್ಶನವನ್ನ, ಪವಿತ್ರಾತ್ಮನ ವರಗಳನ್ನ ಕಾಣಬಹುದು. ಹಾಲೆಲೂಯಾ. ಒಂದು ವೇಳೆ ಎಲ್ಲರ ಪ್ರಯಾಣದಲ್ಲಿ ನಾವು ಹೋಗಕ್ಕೆ ಸಿದ್ಧವಾಗುವಾಗ ದೇವರು ತಾನೇ ಪವಿತ್ರಾತ್ಮರ ಮೂಲಕ ಇವತ್ತು ಪ್ರಯಾಣವನ್ನ ರದ್ದು ಮಾಡ್ರಿ,
ಯಾಕಂದ್ರೆ ಆತ್ಮಿಕ ನುಡಿಯನ್ನು ಕೇಳುವಂತವರಿಗೆ, ಗ್ರಹಿಸಿಕೊಳ್ಳುವಂತವರಿಗೆ ಮಾತ್ರ ಇದು ಗೊತ್ತಾಗ್ತದೆ ಹೊರತು ಈ ರಕ್ತ ಮಾಂಸದಲ್ಲಿ ಕಾಣುವುದಿಲ್ಲ, ಕೇಳುವುದಿಲ್ಲ. ನಾವು ಲೌಕಿಕವಾಗಿ ಯೋಚನೆ ಮಾಡುವಂತವರಾಗಿರ್ತೇವೆ. ದೇವರು ಹೇಳ್ತಾರೆ ತನ್ನ ಮಕ್ಕಳಿಗೆ ಇಂಥ ಪ್ರಯಾಣ ಇವತ್ತು ಮಾಡಬೇಡ. ಎಷ್ಟೋ ಸಲ ನಾನು ಕೆಲವೊಮ್ಮೆ ಪ್ರಯಾಣವನ್ನ ರದ್ದು ಮಾಡಿದ್ದೇನೆ. ಯಾಕಂದ್ರೆ ದೇವರಾತ್ಮನ ನುಡಿಗಳು ಹೇಳುವಾಗ ನಾವು ಕೇಳುವಂಥವ್ರಾಗಿರ್ಬೇಕು. ಅದಕ್ಕೆ ಆತ್ಮಿಕ ನುಡಿಗಳನ್ನ ಗ್ರಹಿಸಿಕೊಳ್ಳುವಂಥ ಜ್ಞಾನವನ್ನ ನಾವು ದೇವರ ಹತ್ರ ಕೇಳಬೇಕು. ದೇವರೇ, ನಿನ್ನ ಆತ್ಮಿಕ ನುಡಿಗಳನ್ನ ದೇವರೇ ನಾನು ಆ ಶಬ್ದವನ್ನ ಕೇಳಬೇಕು ಸ್ವಾಮಿ. ನನ್ನ ಹೃದಯದ ಹಲಿಗೆ ಮೇಲೆ ಸ್ವಾಮಿ ವಾಕ್ಯವನ್ನ ಬರೇ ಅದನ್ನ ತೆಗೆದುಕೊಂಡು ಸ್ವಾಮಿ ದೇವರೇ ಕರ್ತನೆ ನಾನು ಜೀವಿಸ್ತೇನೆ ದೇವರೇ, ನಿನಗಾಗಿ ಸ್ವಾಮಿ ದೇವರೇ, ನಿಮ್ಮ ವಾಕ್ಯಕ್ಕಾಗಿ ನಾನು ಜೀವಿಸ್ತೇನಪ್ಪ ದೇವರೇ. ನೀವಲ್ಲದೆ ನನಗೆ ಭೂಮಿ ಮೇಲೆ ಮತ್ತಾರಿದ್ದಾರೆ ತಂದೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತ ದೇವರು ಎಂದಿಗೂ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ಹಾಲೆಲೂಯ. ಕಷ್ಟ ಕಾಲ ಬಂದಾಗ ಮೊರೆ ಇಡ್ರಿ, ನಾನು ನಿಮ್ಮನ್ನ ಬಿಡಿಸ್ತೇನೆ ಅಂತ ಹೇಳಿಲ್ವಾ ಕೀರ್ತನೆಯಲ್ಲಿ 50:15? ಹಾಲೆಲೂಯ. ಯೆಹೋಶುವನ ಪುಸ್ತಕದಲ್ಲೂ ಬರೆಯಲ್ಪಟ್ಟಿದೆ, ಮೋಶೆ ಸಂಗಡ ಇದೀನಲ್ಲ, ಅದೇ ರೀತಿ ನಾನು ನಿಮ್ಮ ಸಂಗಡನೂ ಇರ್ತೇನಲ್ಲ, ನೀವ್ ಯಾಕೆ ಭಯ ಪಡ್ತೀರಿ? ಹಾಲೆಲೂಯ. ಈ ವಾಕ್ಯವೇ ನಮಗೆ ಜೀವಕ್ಕೆ ಆಧಾರ, ಮತ್ತೇನು ಅಲ್ಲ ಪ್ರಿಯನಾದ ಸಹೋದರ ಸಹೋದರಿ. ಇದು ಸರಿಯಾಗಿ ನಾವು ಆ ಜ್ಞಾನದಲ್ಲೇ ಬೆಳಿಬೇಕಾಗಿದೆ ಹೊರತು ಮತ್ತೆ ನಾವು ಈ ಲೋಕದ ಜ್ಞಾನದಲ್ಲಿ ಬೆಳೆದ್ರೆ ಏನೂ ಪ್ರಯೋಜನ ಇರುವುದಿಲ್ಲ. ಅದಕ್ಕೆ ಲೋಕದ ಜ್ಞಾನ ಬೇರೆ, ದೈವಿಕ ಜ್ಞಾನ ಬೇರೆ. ಹಾಲೆಲೂಯ. ನಮಗೆ ಎರಡೂ ನಮ್ಮ ಮುಂದೆ ಇದೆ. ನಾವು ಯಾವ ಜ್ಞಾನದಲ್ಲಿ ಬೆಳೀತಾ ಇದ್ದೇವೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯನಾದ ಸಹೋದರ ಸಹೋದರಿ. ಹಾಲೆಲೂಯ. ಹಾಗೆ ಕೆಳಗಡೆ ತೆಗೆದುಕೊಳ್ಳಿಮ್ಮ. ಆತನಿಗಾಗಿ ಕಾದಿರುವವರೆಲ್ಲರೂ ಏನಂತೆ ಧನ್ಯರು. ಹಾಲೆಲೂಯ. ಯಾರಿಗಾಗಿ? ದೇವರಿಗಾಗಿ ಕಾಯುವಂತವರು. ದೇವರು ನಮಗೆ ಬಂದು ಕರ್ಕೊಂಡು ಹೋಗ್ತಾರೆ ಎಂಬುದಾಗಿ ಕಾಯುವಂತವರು ಧನ್ಯರು. ಹಾಲೆಲೂಯ. ಎಷ್ಟೋ ವರ್ಷಗಳಿಂದ ಸೇವಕರು ಹೇಳ್ತಾ ಇದೆ, ದೇವರ ಬರೋಣ ಸಮೀಪವಾಗಿದೆ, ನಾವೆಲ್ಲ ನಮ್ಮನ್ನ ನಾವು ಎಚ್ಚರಿಕೆಯಿಂದ ಕಾದಿಕೊಳ್ಳೋಣ, ಕಾಪಾಡಿಕೊಳ್ಳೋಣ ಅಂತ. ಹಾಲೆಲೂಯ. ಆದ್ರೆ ಕೆಲವು ಇನ್ನೂ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ, ಎಷ್ಟೋ ವರ್ಷಗಳಿಂದ ದೇವರು ಬರ್ತಾರೆ 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 ಅಂತ ನಾವು ಸಭೆಗಳಲ್ಲಿ ಕೇಳ್ತಾ ಇದ್ದೇವೆ, ಇನ್ನೂ ಬಂದಿಲ್ಲ. ಹಾಗೆ ನಾವ್ಯಾವತ್ತೂ ನಾವು ಅದ್ರ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಪ್ರಿಯನಾದ ಸಹೋದರ ಸಹೋದರಿ. ಈ ಕ್ಷಣ ಮಾತ್ರ ಬಂದರೆ ನಾವು ಹೇಗಿರ್ತೇವೆ ಎಂಬುದಾಗಿ ಭಾರಿ ಮುಖ್ಯವಾಗಿದೆ. ಹಾಲೆಲೂಯ. ಎಷ್ಟೋ ಸಲ ನಾವು ಕಾಯ್ತಾ ಇದ್ದೇವೆ, ಇನ್ನೂ ಬಂದಿಲ್ಲ ಅಂತ ನಾವು ಚೂರು ಸಮಯ ಏನಾರ ನಾವು ಹಿಂದೆ ಮುಂದೆ ಮಾಡಿ ನಾವು ಪ್ರಾರ್ಥನೆ ಕೊರತೆ ಮಾಡಿಕೊಂಡರೆ ಆ 10 ಮಂದಿ ಕನ್ನಿಕೆಗೆ ಹೋಲಿಕೆ ಆಗ್ಬಿಡ್ತೇವೆ. 5 ಮಂದಿ ಎತ್ತಲ್ಪಟ್ಟಿದೆ, 5 ಮಂದಿ ಬಿಡಲ್ಪಟ್ಟಿದೆ. ಅವರೆಲ್ಲರೂ ದೇವರ ವಾಕ್ಯ ತಿಳಿದಂಥವರೇ, ಅವರೆಲ್ಲರೂ ಪ್ರಾರ್ಥನೆ ಮಾಡುವಂಥವರೇ. ಆ ಸಮಯದಲ್ಲಿ ಪ್ರಾರ್ಥನೆ ಕೊರತೆ ಆಯಿತು, ಇನ್ನೂ ತಡ ಆಗಿ, ಇನ್ನೂ ಸ್ವಾಮಿ ಬರೋದು ತಡವಾಯಿತು ಎಂಬುದಾಗಿ ಸ್ವಲ್ಪ ಅವರು ಹಿಂದೇಟು ಹೊಡೆದಿರ್ಬೋದು. ಅದಕ್ಕೆ 5 ಜನ ಬಿಡಲ್ಪಟ್ಟಿದೆ. ಹಾಗೆ ನಾವು ಯಾವತ್ತೂ ಆಗಬಾರದು. ಖಂಡಿತವಾಗಿ ದೇವರು ಬಂದೇ ಬರ್ತಾರೆ ಎಂಬುದಾಗಿ ಪ್ರತಿ ದಿವಸವೂ ಹಾಲೆಲೂಯ ನಾವು ದೇವರಿಗಾಗಿ ಕಾಯುವಂತವರಾಗಿರ್ಬೇಕು, ಪ್ರಾರ್ಥನೆಯಲ್ಲಿ ನಿರಂತರವಾಗಿರ್ಬೇಕು, ಹಾಡಿನಲ್ಲಿ ನಿರಂತರವಾಗಿರ್ಬೇಕು. ನಮ್ಮ ದೇಹ ಮಲಗಿದರೂ ಸತ ನಮ್ಮ ಆತ್ಮ ದೇವರನ್ನ ಸ್ತುತಿ ಮಾಡಬೇಕು. ಹಾಲೆಲೂಯ. ಹಾಗಾಗಿ ಈ ಆತ್ಮಿಕ ನುಡಿಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಪವಿತ್ರಾತ್ಮನ ವರಗಳು ಬೇಕು. ಪವಿತ್ರಾತ್ಮರೇ, ನೀವು ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರಯ್ಯ. ನಮ್ಮನ್ನ ಎಂದೆಂದಿಗೂ ನೀವು ಸಕಲ ವಿಷಯದಲ್ಲೂ ಸ್ವಾಮಿ ನೀ ಸತ್ಯತೆಯಲ್ಲೂ ನಡೆಸುವಂತ ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ನಮನಗಳು. ಹಾಲೆಲೂಯ. ಹಾಗೆ ಯಾರು ಆ ನಂಬಿಕೆಯಿಂದ ನಾವೆಲ್ಲ ಪ್ರಾರ್ಥನೆ ಮಾಡುವಂತವರಾಗಿರ್ತೇವೋ ನಿಜವಾಗಲೂ ಧನ್ಯರು ನಾವು. ಹಾಲೆಲೂಯ. ಯೆರೂಸಲೇಮಿನಲ್ಲಿ ವಾಸಿಸುವ ಚೀಯೋನಿನ ಜನರೇ, ನೀವು ಇನ್ನೂ ಅಳುವುದೇ ಇಲ್ಲ.
ಹಾಲೆಲೂಯಾ. ಚಿಯೋನಿನಲ್ಲಿರುವಂತಹ ಜನರೇ, ಎರೆಸಲೇಮು ಚಿಯೋನಿನಲ್ಲಿರುವಂತಹ ಜನರೇ, ನೀವಿನ್ನೂ ಅಳುವುದೇ ಇಲ್ಲ, ದುಃಖ ಇಲ್ಲ, ಸಂಕಟ ಇಲ್ಲ, ಗೋಳಾಟ ಇಲ್ಲ. ಹಾಲೆಲೂಯಾ. ಪರಲೋಕದಲ್ಲಿ ದೇವರ ಜೊತೆಯಲ್ಲಿ ವಾಸ ಮಾಡುವಂತ ಜನರೇ, ಇನ್ನು ಯಾಕೆ ಅಳುತ್ತೀರಿ? ನಿಮಗೆ ಅಳುವೇ ಇಲ್ಲ ಅಂತ ದೇವರು ನಮಗೆ ಚೆನ್ನಾಗಿ ವಾಕ್ಯದ ಮುಖಾಂತರ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಹಾಗಾಗಿ ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ದೇವರು ನಮಗೆ ಆಶೀರ್ವಾದಿಸಬೇಕು, ನಮ್ಮನ್ನ ಪರಲೋಕ ರಾಜ್ಯ ಕರ್ಕೊಂಡು ಹೋಗಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಈ ಪ್ರಾರ್ಥನೆ ಮಾಡಿ ಈ ವಾಕ್ಯಕ್ಕೆ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಇವತ್ತಿನ ಸಂದೇಶ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣು ಮುಚ್ಚಿಕೊಂಡು, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ನೀತಿವಂತನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರೋ ನಮ್ಮ ದೇವರೇ, ಮಹಿಮೆಯ ಅರಸನು ನೀವು ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನ ನೆನೆಸಿ ಅವರೆಲ್ಲರನ್ನು ಕರ್ತನೆ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು. ಒಂದು ಆತ್ಮವನ್ನು ಸ್ವಾಮಿ ಕೈ ಬಿಡಲು ಪಡಬಾರದು ದೇವರೇ. ನಿಮ್ಮ ಸ್ವಾಮಿ ದೇವರೇ ಬರೋಣದಲ್ಲಿ ಸ್ವಾಮಿ ಎಲ್ಲರೂ ಎತ್ತಲ ಪಡುವಂತೆ ಸ್ವಾಮಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಿರಿ. ಆಮೆನ್, ಆಮೆನ್.